ಇಡೀ ದೇಶದ ಎಲ್ಲ ಜನತೆಗೆ ಕೇಂದ್ರದ ಮೋದಿ ಸರ್ಕಾರದಿಂದ 5 ಹೊಸ ಯೋಜನೆಗಳು ಘೋಷಣೆ. ಸ್ವಾತಂತ್ರ್ಯ ದಿನದ ಅಂಗವಾಗಿ ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ನಾಗರಿಕರಿಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಎಲ್ಲ ಜನತೆಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡುವ ಮೂಲಕ 5 ಹೊಸ ಯೋಜನೆಗಳನ್ನು ಘೋಷಿಸಿದ್ದಾರೆ. ಬನ್ನಿ, ನೀವು ಕೂಡ ಮೋದಿಯವರು ನೀಡಿರುವ 5 ಬಂಪರ್ ಗಿಫ್ಟ್ಗಳು ಯಾವುವು ಎಂದು ತಿಳಿದುಕೊಳ್ಳಲು ಬಯಸುತ್ತಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಹೊಸ ಯೋಜನೆ ಘೋಷಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ದೆಹಲಿಯ ಕೆಂಪು ಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸತತ 12ನೇ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಗೆ ನಯಾ ಭಾರತ್ ಧ್ಯೇಯ ವಾಕ್ಯವಾಗಿದೆ. ಸ್ವಾತಂತ್ರ್ಯದ ಮಹಾನ್ ಹಬ್ಬವು ಸಂಕಲ್ಪ. ಇದು ಸಾಮೂಹಿಕ ಸಾಧನೆಗಳ ಮಹಾನ್ ಹಬ್ಬವಾಗಿದೆ. ದೇಶವು ಏಕತೆಯ ಮನೋಭಾವವನ್ನು ಬಲಪಡಿಸುತ್ತಿದೆ. ಭಾರತದ ಪ್ರತಿಯೊಂದು ಮೂಲೆಯಿಂದಲೂ ಅದು ಮರುಭೂಮಿಯಾಗಿರಲಿ ಅಥವಾ ಹಿಮಾಲಯದ ಶಿಖರವಾಗಿರಲಿ, ನಮ್ಮ ಮಾತೃಭೂಮಿ ನಮ್ಮ ಜೀವಕ್ಕಿಂತ ಪ್ರಿಯವಾದುದು ಎಂಬ ಒಂದೇ ಪ್ರತಿಧ್ವನಿ, ಒಂದೇ ಘೋಷಣೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಪ್ರಧಾನಿ ಮೋದಿ ಘೋಷಣೆ ಮಾಡಿದ 5 ಯೋಜನೆಗಳು ಹೀಗಿವೆ. ಭಾರತದಲ್ಲಿ ತಯಾರಿಸಿದ ಚಿಪ್ ಬಿಡುಗಡೆ. ಈ ವರ್ಷದ ಅಂತ್ಯದ ವೇಳೆಗೆ ಭಾರತದಲ್ಲಿ ತಯಾರಿಸಿದ ಮೊದಲ ಸೆಮಿಕಂಡಕ್ಟರ್ ಚಿಪ್ ಅನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಲಾಗುವುದೆಂದು ನರೇಂದ್ರ ಮೋದಿ ಘೋಷಿಸಿದರು. 6 ಸೆಮಿಕಂಡಕ್ಟರ್ ಘಟಕಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ ಮತ್ತು 4 ಹೊಸ ಘಟಕಗಳಿಗೆ ಹಸಿರು ನಿಶಾನೆ ತೋರಿಸಲಾಗಿದೆ. ಈ ವರ್ಷದ ಅಂತ್ಯದ ವೇಳೆಗೆ ಭಾರತದಲ್ಲಿ ತಯಾರಿಸಿದ, ಭಾರತದ ಜನರಿಂದ ತಯಾರಿಸಲ್ಪಟ್ಟ, ಭಾರತದಲ್ಲಿ ತಯಾರಿಸಿದ ಚಿಪ್ಗಳು ಮಾರುಕಟ್ಟೆಗೆ ಬರಲಿವೆ ಎಂದು ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ ಹೇಳಿದರು. ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ನಮ್ಮ ದೇಶದ ಯುವಕರಿಗಾಗಿ 1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಯೋಜನೆಯನ್ನು ಘೋಷಿಸಿದರು. ನನ್ನ ದೇಶದ ಯುವಕರೇ, ಇಂದು ಆಗಸ್ಟ್ 15 ಮತ್ತು ಈ ದಿನವೇ ನಮ್ಮ ದೇಶದ ಯುವಕರಿಗಾಗಿ 1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಯೋಜನೆಯನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ. ಇಂದಿನಿಂದ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಈ ಯೋಜನೆ ಅಡಿಯಲ್ಲಿ ಖಾಸಗಿ ವಲಯದಲ್ಲಿ ಮೊದಲ ಉದ್ಯೋಗ ಪಡೆಯುವ ಯುವಕರು ಮತ್ತು ಮಹಿಳೆಯರಿಗೆ ಸರ್ಕಾರದಿಂದ 15,000 ರೂಪಾಯಿ ನೀಡಲಾಗುವುದು. ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಕಂಪನಿಗಳಿಗೆ ಪ್ರೋತ್ಸಾಹಕ ಮೊತ್ತವನ್ನು ಸಹ ನೀಡಲಾಗುವುದು. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯು ಯುವಕರಿಗೆ ಸುಮಾರು 3.5 ಕೋಟಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಅವರು ಹೇಳಿದರು. ಜಿಎಸ್ಟಿ ಸುಧಾರಣೆಗಳೊಂದಿಗೆ ಡಬಲ್ ದೀಪಾವಳಿ. ಭಾರತ ಸರ್ಕಾರ ಈ ದೀಪಾವಳಿಯಲ್ಲಿ ಜಿಎಸ್ಟಿ ಸುಧಾರಣೆಗಳನ್ನು ತರುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿದರು. ಈ ದೀಪಾವಳಿಯಲ್ಲಿ ನಾನು ನಿಮಗಾಗಿ ಡಬಲ್ ದೀಪಾವಳಿಯನ್ನು ಮಾಡಲಿದ್ದೇನೆ. ಕಳೆದ 8 ವರ್ಷಗಳಲ್ಲಿ ನಾವು ಜಿಎಸ್ಟಿಯಲ್ಲಿ ಪ್ರಮುಖ ಸುಧಾರಣೆಯನ್ನು ಕೈಗೊಂಡಿದ್ದೇವೆ. ನಾವು ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳನ್ನು ತರುತ್ತಿದ್ದೇವೆ. ಇದು ದೇಶದಾದ್ಯಂತ ತೆರಿಗೆ ಹೊರೆಯನ್ನು ಕಡಿಮೆ ಮಾಡುತ್ತದೆ ಎಂದು ನರೇಂದ್ರ ಮೋದಿ ಹೇಳಿದರು. ಸುದರ್ಶನ್ ಚಕ್ರ ಮಿಷನ್. ಮುಂದಿನ 10 ವರ್ಷಗಳಲ್ಲಿ ಈ ರಾಷ್ಟ್ರೀಯ ಭದ್ರತಾ ಗುರಾಣಿಯನ್ನು ವಿಸ್ತರಿಸುವ, ಬಲಪಡಿಸುವ ಮತ್ತು ಆಧುನೀಕರಿಸುವ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದರು. ಮುಂದಿನ 10 ವರ್ಷಗಳಲ್ಲಿ 2035ರ ಹೊತ್ತಿಗೆ ನಾನು ಈ ರಾಷ್ಟ್ರೀಯ ಭದ್ರತಾ ಗುರಾಣಿಯನ್ನು ವಿಸ್ತರಿಸಲು, ಬಲಪಡಿಸಲು ಮತ್ತು ಆಧುನೀಕರಿಸಲು ಬಯಸುತ್ತೇನೆ. ಭಗವಾನ್ ಶ್ರೀಕೃಷ್ಣನಿಂದ ಸ್ಫೂರ್ತಿ ಪಡೆದು ನಾವು ಸುದರ್ಶನ ಚಕ್ರದ ಮಾರ್ಗವನ್ನು ಆರಿಸಿಕೊಂಡಿದ್ದೇವೆ. ರಾಷ್ಟ್ರವು ಸುದರ್ಶನ ಚಕ್ರ ಮಿಷನ್ ಅನ್ನು ಪ್ರಾರಂಭಿಸಲಿದೆ ಎಂದು ಮೋದಿ ತಮ್ಮ ಭಾಷಣದಲ್ಲಿ ಹೇಳಿದರು. ಮುಂದಿನ ಪೀಳಿಗೆಯ ಸುಧಾರಣೆಗಳಿಗಾಗಿ 5 ಕಾರ್ಯಪಡೆ. ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಿನ ಪೀಳಿಗೆಯ ಸುಧಾರಣೆಗಳಿಗಾಗಿ ಕಾರ್ಯಪಡೆಯನ್ನು ಸಹ ಘೋಷಿಸಿದರು. ಮುಂದಿನ ಪೀಳಿಗೆಯ ಸುಧಾರಣೆಗಳಿಗಾಗಿ ಕಾರ್ಯಪಡೆಯನ್ನು ರಚಿಸಲು ನಾವು ನಿರ್ಧರಿಸಿದ್ದೇವೆ. ಈ ಪಡೆಯು 21ನೇ ಶತಮಾನದ ಅಗತ್ಯತೆಗಳೊಂದಿಗೆ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಜೋಡಿಸಲು ಮತ್ತು 2047ರ ವೇಳೆಗೆ ವಿಕಸಿತ ಭಾರತ ಆಗಲು ರಾಷ್ಟ್ರವನ್ನು
ಸಿದ್ಧಪಡಿಸಲು ನಿಗದಿತ ಸಮಯದೊಳಗೆ ಕೆಲಸ ಮಾಡುತ್ತದೆ ಎಂದು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು. 1947ರಲ್ಲಿ ಲಕ್ಷಾಂತರ ಶಸ್ತ್ರಾಸ್ತ್ರಗಳ ಬಲದಿಂದ ಅನಂತ ಸಾಧ್ಯತೆಗಳೊಂದಿಗೆ ನಮ್ಮ ದೇಶ ಸ್ವತಂತ್ರವಾಯಿತು. ದೇಶದ ಆಕಾಂಕ್ಷೆಗಳು ಎತ್ತರಕ್ಕೆ ಹಾರುತ್ತಿದ್ದವು, ಆದರೆ ಸವಾಲುಗಳು ಇನ್ನೂ ಹೆಚ್ಚಿದ್ದವು. ಸಂವಿಧಾನ ಸಭೆಯ ಸದಸ್ಯರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಭಾರತದ ಸಂವಿಧಾನವು 75 ವರ್ಷಗಳಿಂದ ನಮಗೆ ದಾರಿ ತೋರಿಸುತ್ತಿದೆ. ಭಾರತದ ಸಂವಿಧಾನದ ರಚನಾಕಾರರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಪಂಡಿತ್ ನೆಹರು, ವಲ್ಲಭಭಾಯ್ ಪಟೇಲ್, ರಾಧಾಕೃಷ್ಣನ್ ಮತ್ತು ನಾರಿ ಶಕ್ತಿ ಮುಂತಾದ ಅನೇಕ ಮಹಾನ್ ಪುರುಷರ ಕೊಡುಗೆ ಕಡಿಮೆಯಿಲ್ಲ. ಇಂದು ಕೋಟೆಯ ಕೋಟೆಯಿಂದ ದೇಶವನ್ನು ಮುನ್ನಡೆಸಿದೆ ಮತ್ತು ದೇಶಕ್ಕೆ ನಿರ್ದೇಶನ ನೀಡಿದ ಸಂವಿಧಾನದ ತಯಾರಿಕೆಗೆ ನಾನು ವಂದಿಸುತ್ತೇನೆ. ನಾವು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 129ನೇ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ದೇಶದ ಸಂವಿಧಾನಕ್ಕಾಗಿ ತ್ಯಾಗ ಮಾಡಿದ ಮೊದಲ ಮಹಾನ್ ವ್ಯಕ್ತಿಯವರು. ಒಂದು ದೇಶ ಒಂದು ಸಂವಿಧಾನ ನಿಜವಾದಾಗ ನಾವು ಅವರಿಗೆ ಗೌರವ ಸಲ್ಲಿಸಿದೆವು. ಇಂದು ಕೆಂಪುಕೋಟೆಯಲ್ಲಿ ಅನೇಕ ವಿಶೇಷ ವ್ಯಕ್ತಿಗಳಿದ್ದಾರೆ. ನಾನು ಇಲ್ಲಿ ಚಿಕಣಿ ಭಾರತವನ್ನು ನೋಡುತ್ತಿದ್ದೇನೆ. ಇಡೀ ದೇಶವು ತಂತ್ರಜ್ಞಾನದ ಮೂಲಕ ಇಲ್ಲಿ ಸಂಪರ್ಕ ಹೊಂದಿದೆ. ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಪ್ರಕೃತಿ ನಮ್ಮನ್ನು ಪರೀಕ್ಷಿಸುತ್ತಿದೆ. ನಾವು ಪ್ರಕೃತಿ ವಿಕೋಪಗಳನ್ನು ಎದುರಿಸುತ್ತಿದ್ದೇವೆ. ಬಲಿಪಶುಗಳ ಬಗ್ಗೆ ನಮಗೆ ಸಹಾನುಭೂತಿ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರಕ್ಷಣಾ ಮತ್ತು ಪರಿಹಾರ ಕಾರ್ಯದಲ್ಲಿ ತೊಡಗಿವೆ. ಆಪರೇಷನ್ ಸಿಂಧೂರ್ನ ಧೈರ್ಯಶಾಲಿ ಸೈನಿಕರಿಗೆ ಕೆಂಪುಕೋಟೆಯ ಕೋಟೆಯಿಂದ ನಮನ ಸಲ್ಲಿಸುವ ಅವಕಾಶ ಇಂದು ನನಗೆ ಸಿಕ್ಕಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನಮ್ಮ ಸೈನಿಕರು ಶತ್ರುಗಳನ್ನು ಅವರ ಕಲ್ಪನೆಗೂ ಮೀರಿ ಶಿಕ್ಷಿಸಿದ್ದಾರೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಗಡಿಯಾಚೆಯಿಂದ ಬಂದ ಭಯೋತ್ಪಾದಕರು ನಡೆಸಿದ ಹತ್ಯಾಕಾಂಡ ಅವರ ಧರ್ಮವನ್ನು ಕೇಳಿದ ನಂತರ ಜನರು ಕೊಲ್ಲಲ್ಪಟ್ಟರು. ಇಡೀ ಭಾರತ ಕೋಪದಿಂದ ತುಂಬಿತ್ತು. ಈ ಹತ್ಯಾಕಾಂಡದಿಂದ ಇಡೀ ಜಗತ್ತು ಆಘಾತಕ್ಕೊಳಗಾಯಿತು. ಆಪರೇಷನ್ ಸಿಂಧೂರ್ ಆ ಕೋಪದ ಅಭಿವ್ಯಕ್ತಿಯಾಗಿದೆ. ನಾವು ಸೈನ್ಯಕ್ಕೆ ಮುಕ್ತ ಹಸ್ತ ನೀಡಿದೆವು. ನಮ್ಮ ಸೈನ್ಯವು ಹಲವು ದಶಕಗಳಿಂದ ಮರೆಯಲಾಗದ ಕೆಲಸವನ್ನ ಮಾಡಿದೆ. ಶತ್ರು ಪ್ರದೇಶಕ್ಕೆ 100 ಕಿಲೋಮೀಟರ್ ಪ್ರವೇಶಿಸುವ ಮೂಲಕ ಭಯೋತ್ಪಾದಕರನ್ನ ನಾಶ ಮಾಡಿತು. ಪಾಕಿಸ್ತಾನವು ತನ್ನ ನಿದ್ರೆಯಿಂದ ಎಚ್ಚರಗೊಂಡಿದೆ. ಪಾಕಿಸ್ತಾನದಲ್ಲಿನ ವಿನಾಶವು ತುಂಬಾ ದೊಡ್ಡದಾಗಿದ್ದು ಪ್ರತಿದಿನ ಹೊಸ ಬಹಿರಂಗಪಡಿಸುವಿಕೆಗಳು ನಡೆಯುತ್ತಿವೆ. ಸ್ವಾತಂತ್ರ್ಯಕ್ಕಾಗಿ ಅಸಂಖ್ಯಾತ ಜನರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಅವರು ತಮ್ಮ ಯೌವನವನ್ನ ಕಳೆದರು. ಅವರು ತಮ್ಮ ಜೀವನವನ್ನ ಜೈಲುಗಳಲ್ಲಿ ಕಳೆದರು. ಏನನ್ನಾದರೂ ಗಳಿಸಲು ಅಲ್ಲ, ಬದಲಾಗಿ ಭಾರತದ ಸ್ವಾಭಿಮಾನಕ್ಕಾಗಿ, ಲಕ್ಷಾಂತರ ಜನರ ಸ್ವಾತಂತ್ರ್ಯಕ್ಕಾಗಿ, ಗುಲಾಮಗಿರಿಯ ಸರಪಳಿಯನ್ನ ಮುರಿಯಲು. ಮನಸ್ಸಿನಲ್ಲಿ ಒಂದೇ ಒಂದು ಭಾವನೆ ಇತ್ತು, ಸ್ವಾಭಿಮಾನ. ಗುಲಾಮಗಿರಿಯು ನಮ್ಮನ್ನ ಬಡವರನ್ನಾಗಿ ಮಾಡಿತು. ಗುಲಾಮಗಿರಿಯು ನಮ್ಮನ್ನ ಅವಲಂಬಿತರನ್ನಾಗಿ ಮಾಡಿತು ಮತ್ತು ನಮ್ಮ ಅವಲಂಬನೆ ಹೆಚ್ಚುತ್ತಲೇ ಇತ್ತು. ಸ್ವಾತಂತ್ರ್ಯದ ನಂತರ ಲಕ್ಷಾಂತರ ಜನರಿಗೆ ಆಹಾರ ನೀಡುವುದು ದೊಡ್ಡ ಸವಾಲಾಗಿತ್ತು ಎಂದು ನಮಗೆಲ್ಲರಿಗೂ ತಿಳಿದಿದೆ. ಇವರು ರಕ್ತ ಮತ್ತು ಬೆವರು ಸುರಿಸಿ ದೇಶದ ಕಣಜಗಳನ್ನು ತುಂಬಿದ ನನ್ನ ದೇಶದ ರೈತರು. ಅವರು ದೇಶವನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿದರು. ಸ್ವಾತಂತ್ರ್ಯದ ಮೇಲೂ ಅಷ್ಟೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಲಾಗುತ್ತದೆ. ಒಬ್ಬರು ಅವಲಂಬನೆಗೆ ಒಗ್ಗಿಕೊಂಡಾಗ ಅದು ದುರದೃಷ್ಟಕರ. ನಾನು ಯಾವಾಗ ಸ್ವಾವಲಂಬನೆಯನ್ನು ಬಿಡುತ್ತೇನೆ ಮತ್ತು ಯಾವಾಗ ಅವಲಂಬಿತವಾಗಿರುತ್ತೇವೆ ಎಂದು ನಮಗೆ ತಿಳಿದಿಲ್ಲ. ಅದಕ್ಕಾಗಿಯೇ ಒಬ್ಬರು ಸ್ವಾವಲಂಬಿಯಾಗಲು ಯಾವಾಗಲೂ ಜಾಗೃತರಾಗಿರಬೇಕು. ಸ್ವಾವಲಂಬನೆ ಆಮದು ಮತ್ತು ರಫ್ತು, ಹಣ ಮತ್ತು ಡಾಲರ್ಗಳಿಗೆ ಸೀಮಿತವಾಗಿಲ್ಲ. ಇದು ನಮ್ಮ ಶಕ್ತಿಗೆ ಸಂಬಂಧಿಸಿದೆ. ಸ್ವಾವಲಂಬನೆ ಮಸುಕಾಗಲು ಪ್ರಾರಂಭಿಸಿದಾಗ ನಮ್ಮ ಶಕ್ತಿಯು ಕಡಿಮೆಯಾಗುತ್ತಲೇ ಇರುತ್ತದೆ. ಆದ್ದರಿಂದ ನಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಹೆಚ್ಚಿಸಲು ಸ್ವಾವಲಂಬಿಗಳಾಗುವುದು ಅತ್ಯಗತ್ಯ. ಸಿಂಧೂ ಒಪ್ಪಂದ ಎಷ್ಟು ಏಕಪಕ್ಷೀಯವಾಗಿದೆ ಎಂದು ದೇಶವಾಸಿಗಳು ತಿಳಿದುಕೊಂಡಿದ್ದಾರೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಭಾರತದ ನೀರು ಶತ್ರುಗಳ ಭೂಮಿಗೆ ನೀರಾವರಿ ಮಾಡುತ್ತಿದೆ. ನನ್ನ ದೇಶದ ಭೂಮಿ ಬಾಯಾರಿಕೆಯಿಂದ ಕೂಡಿದೆ. ಈ ಒಪ್ಪಂದವು ಕಳೆದ ಹಲವಾರು ದಶಕಗಳಿಂದ ದೇಶದ ರೈತರಿಗೆ ಹಾನಿ ಮಾಡಿದೆ. ನಾವು ಸೂಕ್ತ ಉತ್ತರ ನೀಡುತ್ತೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತ ನಿರ್ಧರಿಸಿದೆ, ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯುವುದಿಲ್ಲ. ಸಿಂಧೂ ಒಪ್ಪಂದ ಎಷ್ಟು ಅನ್ಯಾಯ ಮತ್ತು ಏಕಪಕ್ಷೀಯವಾಗಿದೆ ಎಂದು ಈಗ ದೇಶವಾಸಿಗಳು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಭಾರತದಿಂದ ಹುಟ್ಟುವ ನದಿಗಳ ನೀರು ಶತ್ರುಗಳ ಹೊಲಗಳಿಗೆ ನೀರಾವರಿ ಮಾಡುತ್ತಿದೆ ಮತ್ತು ನನ್ನ ದೇಶದ ಭೂಮಿ ನೀರಿಲ್ಲದೆ ಬಾಯಾರಿಕೆಯಿಂದ ಕೂಡಿದೆ. ಕಳೆದ 7 ದಶಕಗಳಿಂದ ನನ್ನ ದೇಶದ ರೈತರಿಗೆ ಊಹಿಸಲಾಗದ ನಷ್ಟವನ್ನುಂಟು ಮಾಡಿರುವ ಒಪ್ಪಂದ ಯಾವುದು?
ಭಾರತದ ಹಕ್ಕಾಗಿರುವ ನೀರು. ಅದರ ಮೇಲಿನ ಹಕ್ಕು ಭಾರತಕ್ಕೆ ಮಾತ್ರ ಸೇರಿದೆ. ಅದು ಭಾರತದ ರೈತರಿಗೆ ಸೇರಿದೆ. ಭಾರತವು ಸಿಂಧೂ ಒಪ್ಪಂದವನ್ನು ಸಹಿಸಿಕೊಳ್ಳುತ್ತಿರುವ ರೂಪದಲ್ಲಿ ಸಹಿಸುವುದಿಲ್ಲ. ರೈತರು ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಈ ಒಪ್ಪಂದವನ್ನು ಸ್ವೀಕರಿಸುವುದಿಲ್ಲ. ಆಪರೇಷನ್ ಸಿಂಧೂರ್ನಲ್ಲಿ ನಾವು ಸ್ವಾವಲಂಬಿ ಭಾರತ ಎಷ್ಟು ಸಮರ್ಥ ಎಂದು ನೋಡಿದ್ದೇವೆ. ಶತ್ರುಗಳಿಗೆ ಕ್ಷಣಾರ್ಧದಲ್ಲಿ ಅವರನ್ನು ನಾಶ ಮಾಡುವ ಶಕ್ತಿ ಏನೆಂದು ತಿಳಿದಿರಲಿಲ್ಲ. ನಾವು ಸ್ವಾವಲಂಬಿಗಳಲ್ಲದಿದ್ದರೆ ನಾವು ಹೀಗೆ ಇರುತ್ತಿದ್ದೆವು. ನಮಗೆ ಸರಬರಾಜು ಸಿಗುತ್ತದೆಯೇ ಅಥವಾ ಇಲ್ಲವೇ, ಯಾರು ನೀಡುತ್ತಾರೆ ಮತ್ತು ಯಾರು ನೀಡುವುದಿಲ್ಲ. ಆದರೆ ನಮ್ಮ ಮೇಕ್ ಇನ್ ಇಂಡಿಯಾಕ್ಕೆ ಧನ್ಯವಾದಗಳು. ನಮ್ಮ ಸೈನ್ಯವು ಶೌರ್ಯವನ್ನು ಪ್ರದರ್ಶಿಸುತ್ತಲೇ ಇತ್ತು. ಕಳೆದ 10 ವರ್ಷಗಳಿಂದ ನಾವು ಮೇಕ್ ಇನ್ ಇಂಡಿಯಾವನ್ನು ಒಂದು ಧ್ಯೇಯವಾಗಿ ತೆಗೆದುಕೊಳ್ಳುತ್ತಿದ್ದೇವೆ. 21ನೇ ಶತಮಾನವು ತಂತ್ರಜ್ಞಾನದ ಶತಮಾನ. ಇದು ತಂತ್ರಜ್ಞಾನ ಚಾಲಿತ ಶತಮಾನವಾದಾಗ ತಂತ್ರಜ್ಞಾನದಲ್ಲಿ ಬೆಳವಣಿಗೆಯನ್ನು ಸಾಧಿಸಲು ದೇಶಗಳು ಉನ್ನತ ಸ್ಥಾನವನ್ನು ತಲುಪುವೆ ಎಂಬುದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಅವರು ಆರ್ಥಿಕ ಶಕ್ತಿಯ ಪ್ರಮಾಣವನ್ನು ತಲುಪಿದ್ದಾರೆ. ತಾನು ಯಾವುದೇ ಸರ್ಕಾರವನ್ನು ಟೀಕಿಸಲು ಕೆಂಪು ಕೋಟೆಯಲ್ಲಿ ನಿಂತಿಲ್ಲ ಎಂದು ಪ್ರಧಾನಿ ಮೋದಿ ಹೇಳಿದರು. ಆದರೆ ದೇಶದ ಯುವ ಪೀಳಿಗೆಗೆ ಮಾಹಿತಿ ಇರುವುದು ಮುಖ್ಯ. ನಮ್ಮ ದೇಶದಲ್ಲಿ ಅರೆವಾಹಕಗಳ ಫೈಲ್ಗಳು 50 ವರ್ಷಗಳ ಹಿಂದೆ ಪ್ರಾರಂಭವಾದವು. ಆಲೋಚನೆಗಳು ಪ್ರಾರಂಭವಾದವು. ಆದರೆ ಆ ಐಡಿಯಾ ಫೈಲ್ಗಳು 50ರಿಂದ 60 ವರ್ಷಗಳ ಹಿಂದೆ ಸಿಲುಕಿಕೊಂಡಿವೆ ಎಂದು ನನ್ನ ಯುವಕರು ಆಶ್ಚರ್ಯಪಡುತ್ತಾರೆ. ಸೆಮಿಕಂಡಕ್ಟರ್ ಕಲ್ಪನೆಯೇ ರದ್ದಾಗಿತ್ತು. ನಮ್ಮ ನಂತರ ಅನೇಕ ದೇಶಗಳು ಸೆಮಿಕಂಡಕ್ಟರ್ಗಳನ್ನು ಕರಗತ ಮಾಡಿಕೊಳ್ಳುವ ಮೂಲಕ ಜಗತ್ತಿನಲ್ಲಿ ತಮ್ಮ ಶಕ್ತಿಯನ್ನು ಸ್ಥಾಪಿಸುತ್ತಿವೆ. ಇಂದು ನಾವು ಮಿಷನ್ ಮೋಡ್ನಲ್ಲಿ ಸೆಮಿಕಂಡಕ್ಟರ್ಗಳ ಗುರಿಯೊಂದಿಗೆ ಮುಂದುವರಿಸುತ್ತಿದ್ದೇವೆ. ನಾವು 6 ಸೆಮಿಕಂಡಕ್ಟರ್ ಘಟಕಗಳ ಅಡಿಪಾಯವನ್ನು ಹಾಕಿದ್ದೇವೆ. ಈ ವರ್ಷದ ಅಂತ್ಯದ ವೇಳೆಗೆ ಮೇಡ್ ಇನ್ ಇಂಡಿಯಾ ಚಿಪ್ಸ್, ಅಂದರೆ ಭಾರತದ ಜನರಿಂದ ತಯಾರಿಸಲ್ಪಟ್ಟ, ಭಾರತದಲ್ಲಿ ತಯಾರಿಸಲ್ಪಟ್ಟ ಚಿಪ್ಗಳು ಮಾರುಕಟ್ಟೆಗೆ ಬರಲಿವೆ. ನಮ್ಮ ಇಂಧನ ಅಗತ್ಯಗಳಿಗಾಗಿ ನಾವು ಅನೇಕ ದೇಶಗಳನ್ನು ಅವಲಂಬಿಸಿದ್ದೇವೆ ಎಂದು ಪ್ರಧಾನಿ ಮೋದಿ ಹೇಳಿದರು. ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇತರ ದೇಶಗಳಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಅನಿಲವನ್ನು ಆಮದು ಮಾಡಿಕೊಳ್ಳಬೇಕಾಗಿದೆ. ನಾವು ಸವಾಲನ್ನು ಸ್ವೀಕರಿಸಿದ್ದೇವೆ ಮತ್ತು 11 ವರ್ಷಗಳಲ್ಲಿ ಸೌರಶಕ್ತಿ ಹೆಚ್ಚಾಗಿದೆ. ಜಲವಿದ್ಯುತ್ ವಿಸ್ತರಿಸಲು ಮತ್ತು ಶುದ್ಧ ಶಕ್ತಿಯನ್ನು ಪಡೆಯಲು ನಾವು ಹೊಸ ಅಣೆಕಟ್ಟುಗಳನ್ನು ನಿರ್ಮಿಸುತ್ತಿದ್ದೇವೆ. ಇಂದು ಭಾರತವು ಮಿಷನ್ ಗ್ರೀನ್ ಹೈಡ್ರೋಜನ್ನಿಂದ ಸಾವಿರಾರು ಕೋಟಿಗಳನ್ನು ಹೂಡಿಕೆ ಮಾಡುತ್ತಿದೆ. ಪರಮಾಣು ಶಕ್ತಿಯಲ್ಲಿ 10 ಹೊಸ ಪರಮಾಣು ರಿಯಾಕ್ಟರ್ಗಳು ಕಾರ್ಯನಿರ್ವಹಿಸುತ್ತಿವೆ. 2047ರ ವೇಳೆಗೆ ಪರಮಾಣು ಶಕ್ತಿ ಸಾಮರ್ಥ್ಯವನ್ನು 10 ಪಟ್ಟು ಹೆಚ್ಚಿಸುವ ಸಂಕಲ್ಪದೊಂದಿಗೆ ನಾವು ಕೆಲಸ ಮಾಡುತ್ತಿದ್ದೇವೆ. ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ನಾವು ದೊಡ್ಡ ಬದಲಾವಣೆಗಳನ್ನು ತರುತ್ತೇವೆ. ಖಾಸಗಿ ವಲಯಕ್ಕೆ ನಾವು ಪರಮಾಣು ಶಕ್ತಿಯ ಬಾಗಿಲುಗಳನ್ನು ತೆರೆಯಲಿದ್ದೇವೆ. ಜಾಗತಿಕ ತಾಪಮಾನ ಏರಿಕೆಯ ಬಗ್ಗೆ ಜಗತ್ತು ಚಿಂತಿಸುತ್ತಿರುವಾಗ 2030ರ ವೇಳೆಗೆ ಶುದ್ಧ ಇಂಧನದ ಬಳಕೆಯನ್ನು 50%ಕ್ಕೆ ಹೆಚ್ಚಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನನ್ನ ದೇಶವಾಸಿಗಳ ಸಂಕಲ್ಪವನ್ನು ನೋಡಿ, 2030ಕ್ಕೆ ನಾವು ನಿಗದಿಪಡಿಸಿದ ಗುರಿ 50%ರಷ್ಟು ಶುದ್ಧ ಇಂಧನದ ಗುರಿ. ನಾವು ಅದನ್ನು 2025ರಲ್ಲಿಯೇ ಸಾಧಿಸಿದ್ದೇವೆ. ಏಕೆಂದರೆ ನಾವು ಪ್ರಕೃತಿಯ ಬಗ್ಗೆ ಸಮಾನವಾಗಿ ಜವಾಬ್ದಾರರಿದ್ದೇವೆ. ಬಜೆಟ್ನ ಹೆಚ್ಚಿನ ಭಾಗವನ್ನು ಪೆಟ್ರೋಲ್ ಮತ್ತು ಡೀಸೆಲ್ ತರಲು ಖರ್ಚು ಮಾಡಲಾಗುತ್ತದೆ. ನಾವು ಶಕ್ತಿಯ ಮೇಲೆ ಅವಲಂಬಿತವಾಗಿಲ್ಲದಿದ್ದರೆ ಈ ಹಣವು ನಮ್ಮ ಯುವಕರಿಗೆ ಉಪಯುಕ್ತವಾಗುತ್ತಿಲ್ಲ. ಇದು ನಮ್ಮ ರೈತರಿಗೆ ಉಪಯುಕ್ತವಾಗುತ್ತಿತ್ತು. ನಮ್ಮ ಹಳ್ಳಿಗಳ ಭವಿಷ್ಯವನ್ನು ಬದಲಾಯಿಸುವಲ್ಲಿ ಇದು ಉಪಯುಕ್ತವಾಗುತ್ತಿತ್ತು. ಬಡವರನ್ನು ಬಡತನದಿಂದ ಹೊರತರುವರಲ್ಲಿ ಇದು ಉಪಯುಕ್ತವಾಗುತ್ತಿತ್ತು. ಆದರೆ ಈಗ ನಾವು ದೇಶದಲ್ಲಿ ಅಭಿವೃದ್ಧಿ ಹೊಂದುವಂತೆ ಮಾಡಲು ಪ್ರತ್ಯೇಕ ಪ್ರಯತ್ನಗಳನ್ನು ಮಾಡುತ್ತಿದೆ. ಲಸಿಕೆಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ನಾನು ಹೊಸ ಮಾನದಂಡಗಳನ್ನು ನಿಗದಿಪಡಿಸಿದ್ದೇವೆ. ಆದರೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಹೆಚ್ಚಿನ ಪ್ರಯತ್ನ ಮಾಡುವುದು ಇಂದಿನಿಂದ ಅಗತ್ಯವಲ್ಲ ಎಂದು ಪ್ರಧಾನಿ ಮೋದಿ ಹೇಳಿದರು. ಇದಕ್ಕೆ ಸಂಬಂಧಿಸಿದ ನೀತಿಯನ್ನು ನಾವು ಸಹಕರಿಸುತ್ತೇವೆ. ದೇಶದ ಭವಿಷ್ಯವನ್ನು ಬದಲಾಯಿಸಲು ನಮಗೆ ನಿಮ್ಮ ಸಹಕಾರ ಬೇಕು. ಶುಭಾಂಶು ಶುಕ್ಲಾ ಕೇವಲ ದಿನಗಳಲ್ಲಿ ಭಾರತಕ್ಕೆ ಬರುತ್ತಿದ್ದಾರೆ ಎಂದು ಪ್ರಧಾನಿ ಮೋದಿ ಹೇಳಿದರು. ನಾವು ಮಿಷನ್ ಗಗನ್ಯಾನ್ನಲ್ಲಿ ವೇಗವಾಗಿ ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವತ್ತಲೂ ನಾವು ಕೆಲಸ ಮಾಡುತ್ತಿದ್ದೇವೆ. ನನ್ನ ದೇಶಕ್ಕೆ 300ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಬಾಹ್ಯಾಕಾಶ ವಲಯದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಇದು ದೇಶದ ಯುವಕರ ಶಕ್ತಿ ಮತ್ತು ಅವರ ಮೇಲಿನ ದೇಶದ ನಂಬಿಕೆ. 2047ರಲ್ಲಿ ಸ್ವಾತಂತ್ರ್ಯದ 100 ವರ್ಷಗಳನ್ನು ಪೂರೈಸುವಾಗ
ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಣಯವನ್ನು ಪೂರೈಸಲು ನಾವು ವೇಗವಾಗಿ ಕೆಲಸ ಮಾಡುತ್ತಿದ್ದೇವೆ. ಈ ನಿರ್ಣಯವನ್ನು ಪೂರೈಸಲು ಭಾರತ ಆಧುನಿಕ ಪರಿಸರ ವ್ಯವಸ್ಥೆಯನ್ನು ಸಿದ್ಧಪಡಿಸುತ್ತಿದೆ. ಈ ಪರಿಸರ ವ್ಯವಸ್ಥೆಯು ದೇಶದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ವಾವಲಂಬನೆಯಾಗಿ ಮಾಡುತ್ತದೆ. ಇಂದು ನಾವು ಯುವ ವಿಜ್ಞಾನಿಗಳು, ಎಂಜಿನಿಯರ್ಗಳು ಮತ್ತು ಸರ್ಕಾರದ ಎಲ್ಲ ಇಲಾಖೆಗಳಿಗೆ ನಮ್ಮ ಮೇಡ್ ಇನ್ ಇಂಡಿಯಾ ಫೈಟರ್ ಜೆಟ್ಗಳಿಗೆ ನಮ್ಮ ಜೆಟ್ ಎಂಜಿನ್ ನಮ್ಮದಾಗಬೇಕೇ ಅಥವಾ ಬೇಡವೇ ಎಂದು ಮನವಿ ಮಾಡುತ್ತೇವೆ.